ಮದ್ದೂರು ಪುರಸಭೆ ನಗರಸಭೆ ಆಗುವುದರಿಂದ ಸಾಕಷ್ಟು ಅಭಿವೃದ್ಧಿಯಾಗಲಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ನಗರಸಭಾ ಮಾಜಿ ಅಧ್ಯಕ್ಷೆ ಕೋಕಿಲಾ ಅರುಣ್ ಮನವಿ ಮಾಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಈ ಸಂಬಂಧ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಾಸಕ ಕೆಎಂ ಉದಯ್ ಅವರು ಸರ್ಕಾರದ ಮಟ್ಟದಲ್ಲಿ ನಿರಂತರ ಪ್ರಯತ್ನದಿಂದಾಗಿ ಮದ್ದೂರು ಪುರಸಭೆಯನ್ನು ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭೆ ಮಾಡಿರುವುದು ಪ್ರಶಂಸನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರೈತನ ಪುತ್ರರಾದ ಕೆಎಂ ಉದಯ್ ಅವರು ಶಾಸಕರಾದ 2 ವರ್ಷಗಳಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಸುಮಾರು 1,800 ಕೋಟಿಗೂ ಹೆಚ್ಚಿನ ಅನುದಾನ ತಂದು ನಗರದಲ್ಲಿ 100 ಕೋಟಿ ವೆಚ್ಚದ ಕೆಮ್ಮಣ್ಣು ನಾಲೆ ಆಧುನೀಕರಣ, 700 ಕೋಟಿ ವೆಚ್ಚದಲ್ಲಿ ತಾಲೂಕಿನಲ್ಲಿ ವಿವಿಧ ನೀರಾವರಿ ಯೋಜನೆಗಳು, ನಗರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಪೇಟಬೀದಿ ರಸ್ತೆ ಅಗಲೀಕರಣ, ನಗರ ಪ್ರತಿ ವಾರ್ಡ್ನಲ್ಲಿ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ಸೇರಿದಂತೆ ತಾಲೂಕಿನಲ್ಲಿ ನೀರಾವರಿ, ಶಿಕ್ಷಣ, ರಸ್ತೆ, ಚರಂಡಿ ಸೇರಿದಂತೆ ತಾಲೂಕಿನಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ವಿಶೇಷ ಆದ್ಯತೆ ನೀಡುವ ಮೂಲಕ ಹಿಂದೆಂದೂ ನಡೆಯದ ರೀತಿಯಲ್ಲಿ ತಾಲೂಕಿನಲ್ಲಿ ಶಾಶ್ವತ ಕಾಮಗಾರಿಗಳ ಅಭಿವೃದ್ಧಿ ಪರ್ವ ಶುರುವಾಗಿದೆ ಎಂದರು. ಮದ್ದೂರು ಪುರಸಭೆ ನಗರಸಭೆ ಆಗುವ ಸಂಬಂಧ ಶಾಸಕರು ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸದಸ್ಯರಿಂದ ಒಪ್ಪಿಗೆ ಪಡೆದ ನಂತರ ಸರ್ಕಾರದಿಂದ ಅನುಮೋದನೆ ಪಡೆದು ನಗರಸಭೆಯನ್ನಾಗಿ ಮಾಡಿಸಿದ್ದಾರೆ. ಶಾಸಕರು ಈ ಸಂಬಂಧ ಏಕಾಏಕಿ ನಿರ್ಧಾರ ಕೈಗೊಂಡಿಲ್ಲ ಎಂದರು. ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ನಮ್ಮ ಶಾಸಕರು ಉದಯಣ್ಣನವರು ಮದ್ದೂರು ಪಟ್ಟಣವನ್ನ ಒಂದು ನಗರವನ್ನಾಗಿ, ಸುಂದರ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ. ಅದಲ್ಲದೆ ಅವರು ಮದ್ದೂರಿನಲ್ಲಿ ಶಾಸಕರಾದ ತಕ್ಷಣ ವಾರ್ಡ್ಗಳಲ್ಲಿ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದು ಉದಾಹರಣೆ ನಾವುಗಳೇ. ಯಾಕೆಂದ್ರೆ ನಾವಿದ್ದ ಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ, ವಾರ್ಡ್ ವೈಸ್ ಏನಾಗಬೇಕು, ಯಾವ ಥರ ಕೆಲಸಗಳಾಗಬೇಕು, ಎಲ್ಲ ವಿಚಾರಗಳನ್ನ ಫಸ್ಟು ಗ್ರಹಿಸಿ ನಾನು ಮದ್ದೂರಲ್ಲಿ ನೋಡಿದ ತಕ್ಷಣ ಏನು ಅನ್ಕೋಬೇಕು ಅಂತಂದರೆ ಅಭಿವೃದ್ಧಿ ಆಗಿರಬೇಕು ಅಂತ ತಿಳಬೇಕು ಅಂತಲೇ ಅವ್ರು ಏನು ಮಾಡೋರು ಅಂದರೆ, ಇಲ್ಲೇ ನಾನು ತುಂಬ ಹಳೆಯ ವಿಚಾರ ಇದು, ಏನೇನದು ಸೇಟು ಬಿಲ್ಡಿಂಗ್ ರೋಡು, ಪಕ್ಕದ ರೋಡು, ಯಾವುದೇ ಕಾರಣಕ್ಕೂ ಅದು ಏನೂ ಆಗಿರಲಿಲ್ಲ. ತುಂಬ ಕೆಳಮಟ್ಟ ಒಂದು ಇದಾಗ್ಬಿಟ್ಟಿತ್ತು. ಎಲ್ಲರೂ ಬಂದವರೆಲ್ಲರೂ ಕೇಳ್ತಿದ್ರು, ಪ್ರತಿಯೊಬ್ಬರೂ ಕೇಳ್ತಿದ್ರು, ಆ ರೋಡನ್ನು ಸರಿ ಮಾಡಿಕೊಡಿ, UGDT ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಏನೇ ಇದ್ರೂ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಕೇಳಿದ್ರು. ವಾರ್ಡ್ಗೆ ಬಂದು ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಮಧುರಮ್ಮ ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬ ಅಭಿವೃದ್ಧಿಯಾಗಿದೆ. 80 ಅಡಿ ರೋಡು ಯಾರು ಮಾಡಿದಂಥ, ಅಂದರೆ 40 ಅಡಿ ರೋಡ್ ಇರೋದನ್ನ ಎಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡು ಕೂಡ, ಮತ್ತು ರಸ್ತೆ, ಚರಂಡಿ ಇದನ್ನೆಲ್ಲ ತುಂಬ ಅಭಿವೃದ್ಧಿ ಮಾಡಿದರೆ. ಇದ್ರ ಜೊತೆಗೆ ಏನಂದರೆ ಕೊಪ್ಪ ಸರ್ಕಲ್ ರಸ್ತೆ ಯಾರು ಕಂಡರಿಯದ ಒಂದು ರೋಮಾಂಚನವಾದಂಥ ವಿಚಾರ, ಅದನ್ನು ಕೂಡ ಅಭಿವೃದ್ಧಿ ಮಾಡಿದರೆ. ಇದಕ್ಕೂ ಮಿಗಿಲಾಗಿ ಏನಂದರೆ ನಾವು ಇನ್ನೊಂದು ವಿಚಾರ, ಟೌನು ಕೆಮ್ಮಣ್ಣಾಲೆ ವಿಚಾರನೂ ಕೂಡ ಹೌದು, ಅದನ್ನು ಕೂಡ ನಾವು ಮರೆಯೋಕ್ಕಾಗದಂಥ ವಿಚಾರ. ಅದು ಕೂಡ ನಾವು ಜೀವನ ಪರ್ಯಂತ ನೆನೆಸ್ಕೊಳ್ಬೇಕಾದದ್ದು. ಶಾಸಕರು ಆದಮೇಲೆ ಅವರು ಏನೇನು ಅಭಿವೃದ್ಧಿ ಮಾಡಬೇಕು ಅಂದರೂ ಅದನ್ನೆಲ್ಲ ಪ್ರತಿಯೊಂದು ಹಂತವಾಗಿ ಮಾಡ್ತಾ ಹೋಗಿದ್ದಾರೆ. ಇದರಿಂದ ನಮಗೂ ಕೂಡ ಒಂದು ಖುಷಿ ಆಯಿತು. ಯಾಕೆಂದರೆ ನಾವಿದ್ದ ಅವಧಿಯಲ್ಲಿ ಈ ಥರ ಒಂದು ಅಭಿವೃದ್ಧಿ ಆಗಿರೋದು ನಮಗೆ ಖುಷಿ ಅನ್ನೋದು. ನಗರಸಭಾ ಮಾಜಿ ಉಪಾಧ್ಯಕ್ಷೆ ಟಿಆರ್ ಪ್ರಸನ್ನಕುಮಾರ್ ಮಾತನಾಡಿ, ನಗರಸಭೆಯಾದರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದು ನಗರದ ಸಮಗ್ರ ಅಭಿವೃದ್ಧಿಯಾಗುತ್ತದೆ. ಇದರಿಂದ ಮದ್ದೂರು ಹಾಗೂ ನಗರಸಭೆಗೆ ಒಳಪಡುವ ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಆದ್ದರಿಂದ ನಗರಸಭೆಯಾಗಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ನಗರಸಭೆ ಅಂತ ಪೂರ್ಣ ವ್ಯಾಪ್ತಿ ಎಷ್ಟು 3 ಕಿಲೋಮೀಟರ್. ಆ 3 ಕಿಲೋಮೀಟರ್ ನಗರಸಭೆ ಇದ್ದಾಗ ಅದು ತುಂಬ ಗೌರವವನ್ನು ಹೆಚ್ಚುತ್ತೆ. ನಮ್ಮಲ್ಲಿ ಪರಸ್ಪರ ಎಲ್ಲ ಕೆಲಸಗಳಿಗೆ ಅನುಕೂಲ ಆಗುತ್ತೆ. ಆದರೆ ಒಂದು ಇನ್ನೊಂದು ಸ್ಕೀಮು ಏನೋ ಹೇಳಿದ್ರು, ನಗರಸಭೆಗಳಿಗೆ ಬೇರೆ ಬೇರೆ ಸ್ಕೀಮು, ಬೇಜಾನ್ ಸ್ಕೀಮ್. ನರೇಗಾ ಒಂದೇ ಮುಖ್ಯ ಅಲ್ಲ, ಇನ್ನೂ ಇತರೆಗಳು, ಟೈಲರಿಂಗ್ ಇದೆ, ಹಸು ಸಾಕಾಣಿಕೆ ಇದೆ, ಮತ್ತು ಹೈನುಗಾರಿಕೆ ಇದೆ, ಹಲವಾರು ಸಣ್ಣ ಪುಟ್ಟ ಉದ್ಯಮಗಳಿಗೆ ಸಾಲ ಕೊಡ್ತದೆ, ಹೆಚ್ಚುವರಿ ಸಾಲನೆ ಕೊಡ್ತಾಯಿದೆ. ಅದನ್ನು ಇವರೆಲ್ಲ ಸಾಕ್ಷಿ ಈಗ ಕೊಡಿಸಿದ್ದಾರೆ. ಎಷ್ಟೋ ದಿನಕ್ಕೆ ಇವರು ಅವಧಿಯಲ್ಲೇ ಸುಮಾರು ಜನ ಕೊಡ್ತಾರೆ. ಆ ಥರ ಸ್ಕೀಮ್ಗಳು ಬೇರೆ ಥರ ಇಲ್ಲ. ಹಳ್ಳಿ ಆದ ತಕ್ಷಣ ಹೊರಟೋಗುತ್ತೆ, ಸಿಟಿ ಆದ ತಕ್ಷಣ ಇಲ್ಲ ಅಂತೇನಿಲ್ಲ, ಭೇದ ಭಾವನೆ ಇಲ್ಲ. ಅದಕ್ಕೂ ಬಡವರಿಗೆ ಅನುಕೂಲ ಆಗೋ ಸ್ಥಿತಿ ಎಲ್ಲ ಬರುತ್ತೆ. ಏನೋ ಪಾಪ ಅವ್ರಿಗೆ ಅನುಕೂಲ ಗೊತ್ತಾಗ್ತಾ ಇಲ್ಲ. ಅವರು ಸಹಕಾರ ಕೊಡಲಿ ಅಂತ ಎಲ್ಲ ಪಂಚಾಯತಿ ಮುಖಂಡರುಗಳಿಗೆ ನಾವು ಇಲ್ಲಿ ಸಹಕಾರ ಕೊಡಬೇಕು ಅಂತ ನಮ್ಮ ವಿನಂತಿ. MLA ಕೈ ಜೋಡಿಸಿ ಅಭಿವೃದ್ಧಿಗೆ ಚಿಂತನೆ ಮಾಡಿ. ಈಗ ಆಯ್ತಾರು ಅಭಿವೃದ್ಧಿಗಳ ಜೊತೆಗೆ ನಗರಸಭೆ ಸೇರಿ ವ್ಯಾಪ್ತಿಲಿ ಪಂಚಾಯತ್ 4 ಸೇರಿ ಅಭಿವೃದ್ಧಿ ಆಗೋಕ್ಕೆ ತಾವೆಲ್ಲ ಮುಖಂಡರುಗಳು, ಪ್ರತಿನಿಧಿಗಳು, ಆಯಾ ಪಂಚಾಯತಿ ಪ್ರತಿನಿಧಿಗಳು ಸಹಕರಿಸಬೇಕು ಅಂತ ಈ ಮೂಲಕ ನಾವು ಮದ್ದೂರು ನಗರಸಭೆ ಪರವಾಗಿ, ಕೌನ್ಸಿಲರ್ ಪರವಾಗಿ ನಾವು. ನಗರಸಭಾ ಮಾಜಿ ಉಪಾಧ್ಯಕ್ಷೆ ಟಿಆರ್ ಪ್ರಸನ್ನಕುಮಾರ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ವನಿತಾ, ಮಾಜಿ ಸದಸ್ಯರಾದ ಎಂಬಿ ಸಚಿನ್, ಸಿದ್ದರಾಜು, ಬಸವರಾಜು, ಮುಖಂಡರಾದ ಅರುಣ್, ಎಂಡಿ ಮಹಾಲಿಂಗಯ್ಯ, ರಘು, ಮಹೇಶ್ ಸೇರಿದಂತೆ ಇತರರು ಇದ್ದರು.